ಹಾಯ್ ಫ್ರೆಂಡ್ಸ್. ಪಶ್ಚಿಮ ಬಂಗಾಳದ ಎಲೆಕ್ಷನ್ನು ಸೆಕೆಂಡ್ ಪೇಜ್ ಮುಗಿದಿದೆ. ಈ ಸೆಕೆಂಡ್ ಪೇಜಲ್ಲಿ ಏನಾಗಿದೆ ಅಂದರೆ ಬಹಳ ಅಂದರೆ ಸ್ಟ್ರಿಕ್ಟಾಗಿ ನಡೆಸಿದ್ದಾರೆ. ಫುಲ್ಲು ಸೆಕ್ಯುರಿಟಿ ಟೈಟ್ ಇದೆ. ಭಾಳ ಸೆಕ್ಯುರಿಟಿನ ಅಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಅದರಲ್ಲಿ ಈ ಪಶ್ಚಿಮ ಬಂಗಾಳ ಎಲೆಕ್ಷನ್ ಎರಡನೇ ಹಂತದ ಎಲೆಕ್ಷನ್ನು ಬಾಂಗ್ಲಾದೇಶದ ಗಡಿ ಪ್ರದೇಶದಲ್ಲಿರೋ ಜಿಲ್ಲೆಗಳು ಎಷ್ಟಿದಾವೋ ಅಲ್ಲಿ ಇದು ನಡೆದಿದೆ. ಜಾಸ್ತಿ ಅಲ್ಲಿ ಗಲಾಟೆ ಆಗ್ತಾಯಿದ್ದು. ಹೋದ ಸರಿ ಹೋದ ಚುನಾವಣೆಯಲ್ಲಿ ಗಲಾಟೆ ಜಾಸ್ತಿ ಆಗಿದ್ದ ಕಾರಣ ಈ ಸರಿ ಅಲ್ಲಿ ಜಾಸ್ತಿ ಜನ CRPF ಯೋಧರಾಯಿತು ಅಥವಾ ಪೊಲೀಸ್ ಪಡೆಗಳನ್ನ ನೇಮಕ ಮಾಡಿದರು. ಈಗ ಏನಾಗಿದೆ ಅಂದರೆ ಮಮತಾ ಬ್ಯಾನರ್ಜಿಯವರು ಅಲ್ಲಿ ಒಂದು ಆರೋಪ ಮಾಡ್ತಾಯಿದ್ದಾರೆ. ಏನು ಆರೋಪ ಮಾಡ್ತಾಯಿದ್ದಾರೆ ಅಂದರೆ ಈ ಪೊಲೀಸ್ ಮತ್ತು ಈ ಸೇನೆ ಏನಿದೆ, CRPF ಯೋಧರೆಲ್ಲ ಏನು ಬಂದಿದ್ದಾರೆ ಅಲ್ಲಿ, ಅವರೆಲ್ಲ ಜನರಿಗೆ ವೋಟ್ ಹಾಕಲಿಕ್ಕೆ ಬಿಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟು ಸರಿನೋ ಸುಳ್ಳೋ ಗೊತ್ತಿಲ್ಲ. ಆದರೆ ದೇಶದ ಸೈನಿಕರಿಗೆ ಈ ಥರ ಅನ್ನೋದು ಒಂದು ಮಾನಸಿಕತೆ ಹೋಗಬೇಕು. ಈ ಥರ ಬಂದರೆ ಏನಾಗುತ್ತೆ, ದೇಶ ಯಾವುದಕ್ಕೂ ಕ್ರೆಡಿಬಿಲಿಟಿನೇ ಇರಲ್ಲ. ದೇಶದ ಸೈನಿಕರಿಗೆ ಈ ಥರ ಅಂದರೆ ಈಗ ಹೊಡಿತಾರೆ ಅಂದರೆ ಏನು ಅರ್ಥ ಅದು? ಮಮತಾ ಬ್ಯಾನರ್ಜಿ ಸೋಲು ಭಯದಿಂದ ಈ ಥರ ಅಂತ ಇದ್ದಾರೋ ಅದು ಎರಡನೇ ಮಾತು. ಆದರೆ ಇದು ಏನಿದೆ ಈಗ ಎಕ್ಸಿಟ್ ಪೋಲು ಬರ್ತಾಯಿದೆ. ಎಕ್ಸಿಟ್ ಪೋಲ್ ನೋಡಿಬಿಟ್ಟು ಮಮತಾ ಬ್ಯಾನರ್ಜಿಯವರು ಈ ಥರ ಅಂತ ಇದ್ದಾರೋ ಅಥವಾ ಅವರಿಗೆ ಭಯ ಸುರಿವಾಗಿದೆ, ನಾನು ಸೋಲ್ತೀನಿ ಅನ್ನೋ ಒಂದು ಇದರಿಂದ ಆ ಥರ ಅಂತಾರೋ ಗೊತ್ತಿಲ್ಲ. ಬಟ್ ದಿಸ್ ಈಸ್ ವೆರಿ ಡೇಂಜರ್. ಈ ಥರ ಅಂದರೆ ಯಾರಿಗೆ ಆದರೂ ಕೋಪ ಬಂದೇ ಬರುತ್ತೆ. ಈಗ ಅಮಿತ್ ಶಾ ಅಲ್ಲಿ 15 ದಿನ ಇನ್ನೂ ಪೊಲೀಸ್ ಫೋರ್ಸ್ನ ತೆಗೆಯಲ್ಲ ನಾವು, ಸೆಂಟ್ರಲ್ ಫೋರ್ಸಸ್ ಅಲ್ಲೇ ಇರುತ್ತೆ, 7 ದಿನ ಇರುತ್ತೆ, ರಿಸಲ್ಟ್ ಬಂದು 7 ದಿನ ಆದರೂ ಅಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಒಂದು ಒಳ್ಳೆಯ ನಿರ್ಧಾರ ಅಂತ ಅನ್ಕೊತೀನಿ. ಯಾಕಂದರೆ ಜನರಿಗೆ ಏನಾಗುತ್ತೆ, ಈಗ ಎಷ್ಟು ಭಯ ಇದ್ದರೆ ಯಾರೂ ಓಟೇ ಹಾಕಲ್ಲ. ಹೋಗಿಬಿಟ್ಟು ಎಲೆಕ್ಷನ್ ಇದ್ದರೂ ಓಟ್ ಹಾಕಲ್ಲ. ಆಮೇಲೆ ಏನು ಮಾಡ್ತಾರೆ, ಓಟ್ ಹಾಕ್ಲಿಕ್ಕೆ ಹೋದರೆ ಎಲ್ಲಿ ನಮಗೆ ಹೊಡಿತಾರೆ ಹಂಗೆ ಅಂದ್ಬಿಟ್ಟು ಓಟೇ ಹಾಕಲ್ಲ. ಈಗೇನಾಗಿದೆ, ಎಕ್ಸಿಟ್ ಪೋಲ್ ನೋಡಿದ್ರೆ BJP ಪರವಾಗಿ ಎಕ್ಸಿಟ್ ಪೋಲ್ಸ್ ಜಾಸ್ತಿ ಬಂದಿದೆ. ಅಂದರೆ ಆಲ್ರೆಡಿ 50+1 ಏನು ಮೆಜಾರಿಟಿ ಬರಬೇಕು, ಅದಕ್ಕಿಂತ ಜಾಸ್ತಿ ಎಕ್ಸಿಟ್ ಪೋಲಲ್ಲಿ BJPಗೆ ತೋರಿಸಿದ್ದಾರೆ. ಈ ಹೊತ್ತಲ್ಲಿ ಈಗ ಮಮತಾ ಬ್ಯಾನರ್ಜಿ ಮತ್ತು TMCಯ ಕಾರ್ಯಕರ್ತರು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಈ ದೇಶದ ಎಲ್ಲ ನಾಗರಿಕರು ನೋಡ್ತಾ ಇದ್ದಾರೆ. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಮುಂದೆ ಎಲೆಕ್ಷನಲ್ಲಿ ಎಲ್ಲನೂ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಡ್ತಾರೆ. ಪೊಲೀಸರಿಗೇನೆ ನೀವು ಅವ್ರಿಗೆ ಅಪೋಸ್ ಮಾಡ್ತೀರಾ, ಅದು ಸೆಕ್ಯುರಿಟಿ ಕೊಡೋರಿಗೆ ನೀವು ಅವ್ರನ್ನೇ ಗುಂಡಾಗಳು ಅಂತೀರ ಅಂದರೆ